ಹೆಸರು ಬದಲಾವಣೆಯೇ ಪ್ರತಾಪ್ ಸಿಂಹ ಅವರಿಗೆ ಇಷ್ಟೆಲ್ಲ ಸಂಕಷ್ಟ ತಂತ ಅಂತ ಜನ ಮಾತಾಡಿಕೊಳ್ತಿದ್ದಾರೆ. ಈ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಅದೃಷ್ಟ ತರಬೇಕಾಗಿದ್ದ ಹೆಸರೇ ದುರಾದೃಷ್ಟಕ್ಕೆ ದಾರಿ ಮಾಡಿಕೊಡ್ತಾ, ಲಕ್ ಚೇಂಜ್ ಆಗುತ್ತೆ ಅಂತ ಹೇಳಿ ಹೆಸರನ್ನ ಬದಲಾಯಿಸಿಕೊಂಡಿದ್ರು ಸಿಂಹ. ಕಳೆದ ವರ್ಷ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದಂತಹ ಪ್ರತಾಪ್ ಸಿಂಹ ಅವರು ಅಂದ್ರೆ ಆ ಇಂಗ್ಲಿಷ್ ಲೆಟರ್ಸ್ ಏನಿದೆ ಆ ಲೆಟರ್ ಅಲ್ಲಿ ಹೆಚ್ಚನ್ನ ತೆಗೆದು ಹಾಕಿದ್ರು. ಸಂಖ್ಯಾಶಾಸ್ತ್ರದ ಪ್ರಕಾರ ತಮ್ಮ ಹೆಸರನ್ನ ಸಂಸದ ಪ್ರತಾಪ್ ಸಿಂಹ ಅವರು ಬದಲಾಯಿಸಿಕೊಂಡಿದ್ರು. ಸೊ ಇದೇ ಈಗ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕೆ ಕಾರಣವಾಯ್ತಾ ಅಂತ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ನ್ಯೂಮರಾಲಜಿ ಪ್ರಕಾರ ಪ್ರತಾಪ್ ಸಿಂಹ ಅವರು ತಮ್ಮ ಹೆಸರಿನಲ್ಲಿ ಒಂದು ಲೆಟರ್ ಅನ್ನ ಚೇಂಜ್ ಮಾಡಿಕೊಂಡಿದ್ರು. ಈ ಹಿಂದೆ PRATHAP ಅಂತ ಇತ್ತು, ಅದರಲ್ಲಿ ಹೆಚ್ ತೆಗೆದು ಹಾಕಿದ್ರು, ಪ್ರತಾಪ್ ಅಂತ ಅಷ್ಟೇ ಇತ್ತು. ಸೊ ಅದೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಿಗೆ ಕಾರಣ ಆಯಿತು ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಸೊ ಈ ಬಗ್ಗೆ ಡೀಟೇಲ್ಸ್ ಏನಿದೆ, ಜನ ಏನ್ ಮಾತಾಡಿಕೊಳ್ತಿದ್ದಾರೆ? ತನ್ನ ಅದೃಷ್ಟ ಬದಲಾಗಲಿ ಅಂತ ಹೇಳಿ ಸಂಸದ ಪ್ರತಾಪ ಸಿಂಹ ಅವರು ತನ್ನ ಹೆಸರನ್ನ ಬದಲಾಯಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಅಂದ್ರೆ ಪ್ರತಾಪ ಸಿಂಹ PRATHAP ಪ್ರತಾಪ್, ಆ ಹೆಸರಲ್ಲಿ ಎಚ್ ಅನ್ನ ತೆಗೆದಾಕಿದ್ರು. ಇನ್ನು ಸಿಂಹ SIMHA ಅಲ್ಲಿ ಎಂ ಅನ್ನ ಆಡ್ ಮಾಡುವಂತ ಅಂದ್ರೆ SIMMHA ಮಾಡುವ ಕೆಲಸಕ್ಕೆ ಮುಂದಾಗಿದ್ರು. ಅವರು ಅಫಿಡೇಟ್ ಅನ್ನು ಕೂಡ ಹೊಡಿಸಿದ್ರು. ಕಳೆದ ನವೆಂಬರ್ 24, 2023ರಂದು ಒಂದು ನೋಟಿಫಿಕೇಶನ್ ಹಾಕಿ ಇನ್ನು ಮುಂದೆ ನನ್ನ ಹೆಸರು ಪ್ರತಾಪ ಸಿಂಹ ಬದಲಾಗಿ ಪ್ರತಾಪ ಸಿಂಹ ಆಗುತ್ತೆ ಅಂತ ಹೇಳಿ ಅವರು ಹೇಳುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಚುನಾವಣೆ ಹತ್ತಿರಕ್ಕೆ ಸಮೀಪಿಸಿದ ಕಾರಣಕ್ಕಾಗಿ ದಾಖಲಾತಿಗಳನ್ನ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ನೋಟಿಫಿಕೇಶನ್ ಅವರು ಹೊರಡಿಸಿ ನನ್ನ ಹಿಂದಿನ ಹೆಸರಲ್ಲಿ ನಾನು ಈಗ ಮುಂದುವರಿತೀನಿ, ಚುನಾವಣೆ ಹತ್ತಿರಕ್ಕೆ ಬಂದಿರುವ ಕಾರಣದಿಂದಾಗಿ ಡಾಕ್ಯುಮೆಂಟ್ ಅನ್ನ ಒದಗಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅವರು ಹೇಳುವಂತ ಕೆಲಸಕ್ಕೆ ಮತ್ತೊಮ್ಮೆ ನೋಟಿಸ್ ಅನ್ನ ಹೊರಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಅಂದ್ರೆ ತಮ್ಮ ಹೆಸರಿನಲ್ಲಿ ದೋಷ ಇದೆ ಅಂತ ಹೇಳಿ ಜ್ಯೋತಿಷಿಗಳು ಹೇಳಿದ್ದ ಕಾರಣಕ್ಕಾಗಿ ಅವರು ತಮ್ಮ ಹೆಸರನ್ನ ಬದಲಾಯಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಹೆಸರು ಬದಲಾವಣೆ ಮಾಡಿಕೊಂಡ್ರು ಕೂಡ ಅದನ್ನ ಬಳಸಿಕೊಳ್ಳಲು ಅವರಿಗೆ ಸಾಧ್ಯ ಆಗಲಿಲ್ಲ. ಬಳಸಿಕೊಳ್ಳುವ ಮುನ್ನವೇ ಅವರಿಗೆ ಟಿಕೆಟ್ ಕೈ ತಪ್ಪಿರೋದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ತೀವ್ರ ಚರ್ಚೆಗೆ ಗ್ರಾಸ ಆಗ್ತಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಅವರು ಒಂದಷ್ಟು ಜ್ಯೋತಿಷಿಗಳನ್ನು ಸಂಪರ್ಕ ಮಾಡಿ ಹೆಸರನ್ನ ಬದಲಾಯಿಸಿಕೊಂಡು ತನ್ನ ಲಕ್ಕನ್ನ ಬದಲಾಯಿಸಿಕೊಳ್ಳಲಿಕ್ಕೆ ಮುಂದಾಗಿದ್ರು. ಆದ್ರೆ ಈ ಕಡೆ ಹೆಸರು ಕೂಡ ಬದಲಾಗಲಿಲ್ಲ, ಆ ಕಡೆ ಲಕ್ ಕೂಡ ಬದಲಾಗ್ತಿಲ್ಲ. ಹಾಗಾಗಿ ಸಾರ್ವಜನಿಕರು ಸಂಖ್ಯಾಶಾಸ್ತ್ರದ ಮೊರೆ ಹೋಗಿದ್ದಂತಹ ಪ್ರತಾಪ ಸಿಂಹ ಅವರಿಗೆ ಅದೇ ಅವರಿಗೆ ಸದ್ಯ ಅನ್ಲಕ್ ಆಯ್ತಾ, ಅದೃಷ್ಟ ಕೈ ಕೊಡ್ತಾ ಅಂತ ಹೇಳಿ ಈಗ ಮಾತನಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಭಾ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.